ಎಲ್ರಿಗೂ ನಮಸ್ಕಾರ. ಈಗ ನಾವು ಕಂಪೋಸ್ಟ್ ತಯಾರಿಕೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾವು 2.5 ಅಡಿಯಷ್ಟು ಆಳ ಮತ್ತು 3 ಅಡಿಯಷ್ಟು ಅಗಲದಷ್ಟು ಗುಂಡಿ ತಗೋಬೇಕಾಗತ್ತೆ. ಉದ್ದ ನಾವು ನಮ್ಮ ಅನುಕೂಲ ತಕ್ಕ ತಗೋಬೇಕು. ಮತ್ತು ನಾವು ಈ ಗುಂಡಿ ತಯಾರಿಕೆ ಆದಮೇಲೆ ಈ ರೀತಿ ಎಲ್ಲ ಹಾಕಿದ ಮೇಲೆ ನಾವು ಇದನ್ನು 20 ದಿನಕ್ಕೆ ಒಂದ್ಸತಿ ತಿರುಗಿಸ್ಕೋಬೇಕಾಗುತ್ತೆ. ನಾವು ಎಷ್ಟು ತಿರುಗಿಸ್ತೀವೋ ಅಷ್ಟು ಒಳ್ಳೆಯದು. ಮತ್ತು ಈ ಕಂಪೋಸ್ಟ್ 40 ರಿಂದ 60 ದಿನದೊಳಗೆ ತಯಾರಾಗುತ್ತೆ. ನಾವು ಈ ಕಂಪೋಸ್ಟ್ ತಯಾರಿಕೆಗೆ ಅಡಿಕೆ ಗರಿಗಳು, ತೆಂಗಿನ ಗರಿಗಳು ಮತ್ತು ಸಗಣಿ ಬಗಡನ ಉಪಯೋಗಿಸಿದ್ದೀವಿ. ಆ ಸಗಣಿ ಬಗಡಕ್ಕೆ ನಾವು ಕಂಪೋಸ್ಟ್ ಕಲ್ಚರ್ನ ಹಾಕಿ ಮಿಕ್ಸ್ ಮಾಡಿ ಉಪಯೋಗಿಸಿದ್ದೀವಿ. ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳ್ತೀವಿ. ಇದರಲ್ಲಿ ಏನಂದ್ರೆ ಇದನ್ನ ಬೇಗ ಕೊಳಿಸುವಂತಹ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಇದೆ ಇದರಲ್ಲಿ. ಸೊ ಇದನ್ನ ನಾವು ಸಗಣಿ ಬಗಡದಲ್ಲಿ ನಾವು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಮಾಡೋದ್ರಿಂದ ಏನಾಗುತ್ತೆ, ಬೇಗ ಕಾಂಪೋಸ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಇದನ್ನ 1 kgಗೆ 1 ಟನ್ ಅಂತ ಹೇಳ್ತೀವಿ. 1 ಟನ್ ವೇಸ್ಟ್ ನಮ್ಮಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಅದನ್ನ ಸಗಣಿ ಬಗಡದ ಜೊತೆ ಮಿಕ್ಸ್ ಮಾಡಿ, ಇದು 1 kgನ ಮಿಕ್ಸ್ ಮಾಡಿ ಲೇಯರ್ ವೈಸ್ ಪದರವಾಗಿ ಹರಡಿ ಅದರ ಮೇಲೆ ನಾವು ಸ್ಪ್ರೆಡ್ ಮಾಡೋದ್ರಿಂದ ಸೊ ಬೇಗ ಕಳೆಯೋದಕ್ಕೆ ಸಹಾಯ ಆಗುತ್ತೆ. ಈಗ ಫಸ್ಟ್ ಏನು ಮಾಡಿದ್ದೀವಿ ಅಂದರೆ ಈ ಗುಂಡಿಯಲ್ಲಿ ಈ ಪಿಟ್ಟನ್ನ ಇದನ್ನು ಮಾಡ್ಕೊಂಡಿದ್ದೀವಿ. ಈ ಪಿಟ್ಟಲ್ಲಿ ಏನಂದರೆ ಲೆಗ್ನಿನ್ ಅಂಶ ಹೆಚ್ಚಾಗಿರೋ ಅಂಥದ್ದನ್ನು ಫಸ್ಟು ಹಾಕಿದ್ವಿ. ಯಾವಾಗಲೂ ಲೆಗ್ನಿನ್ ಅಂಶ ಹೆಚ್ಚಾಗಿರೋದನ್ನು ನಾವು ತಳಭಾಗಕ್ಕೆ ಹಾಕಬೇಕು. ತಳಭಾಗಕ್ಕೆ ಹಾಕಿದಾಗ ಏನಾಗುತ್ತೆ, ಸೊ ಅದು ಬೇಗ ಅದು ಮೇಲಿಂದ ನಾವು ಮತ್ತೆ ಪದರಗಳಾಗಿ ಹಸಿರೆಲೆ ಎಲೆಗಳಿರೋ ಅಂಥದ್ದನ್ನು ಹಾಕ್ತೀವಿ. ಮತ್ತು ಮತ್ತೆ ಜಮೀನಲ್ಲಿ ಬೇಕಾದಷ್ಟು ಹುಲ್ಲೆಲ್ಲ ಸಿಗ್ತಾ ಇರುತ್ತಲ್ವ, ಅದನ್ನೆಲ್ಲ ನಾವು ತೆಗೆದು ಸೈಡ್ಗೆ ಹಾಕಿರ್ತೀವಿ. ಅದನ್ನು ಸಹ ನಾವು ಕಾಂಪೋಸ್ಟ್ಗೆ ತಯಾರಿಕೆಗೆ ಮಾಡ್ಕೊಬೋದು. ಈವನ್ ನಾವು ಈ ಕಾಂಗ್ರೆಸ್ ಅಂತ ಹೇಳ್ತೀವಲ್ಲ, ಪಾರ್ಥೇನಿಯಮು, ಬೀಜ ಹೂವು ಆಡೋದಕ್ಕೆ ಮುಂಚೆ, ಬೀಜ ಹೂವು ಕಾಣಿಸ್ಕೊಳ್ಳೋದಕ್ಕೆ ಮುಂಚೆ ಅದನ್ನು ಸಹ ನಾವು ಕಾಂಪೋಸ್ಟ್ ತಯಾರಿಕೆಗೆ ನಾವು ಅದನ್ನು ಉಪಯೋಗ ಮಾಡ್ಬೋದು. ಸೊ ಈ ಥರ ಫಸ್ಟ್ ಲೇಯರ್ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೋಬೇಕಾಗುತ್ತೆ. ಯಾಕಂದರೆ ಅದೆಲ್ಲ ತುಂಬ ಒಣಗಿರುತ್ತೆ. ಹಾಗಾಗಿ ಸ್ವಲ್ಪ ತೇವಾಂಶನ ನಾವು ಹಾಕ್ತೀವಿ. ಅದಕ್ಕೆ ಸಗಣಿಯಲ್ಲೂ ಸುಮಾರು ಸೂಕ್ಷ್ಮಜೀವಿಗಳಿರುತ್ತೆ. ಅದು ಕಾಂಪೋಸ್ಟ್ ಕಳಿಯೋದಕ್ಕೂ ಸಹಾಯ ಮಾಡುವಂಥ ಸೂಕ್ಷ್ಮಜೀವಿಗಳಿರುತ್ತೆ. ಸಗಣಿ ಬಗಡೆ ಜೊತೆ ಈ ಕಾಂಪೋಸ್ಟ್ನ ಕಲ್ಚರ್ನ ನಾವು ಮಿಕ್ಸ್ ಮಾಡಿದಾಗ ಅದಿನ್ನೂ ಬೇಗ ಅದು ಕಳಿಯೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಾವು ಸಗಣಿ ಬಗಡದಲ್ಲಿ ಉಪಯೋಗ ಮಾಡ್ತೀವಿ. ಈಗ ನಾವು ಸಗಣಿ ಸಿಕ್ಕಲ್ಲ ಅಂದಾಗ ನೀರನ್ನು ಸಹ ಮಿಕ್ಸ್ ಮಾಡಿ ಇದನ್ನು ನಾವು ಹಾಕ್ತೀವಿ. ಅಂದರೆ ಕಾಂಪೋಸ್ಟ್ ತಯಾರು ಮಾಡೋ ಮುಖ್ಯ ಉದ್ದೇಶ ಏನಂತಂದರೆ, ಇದರಲ್ಲಿ ಲೆಗ್ನಿನ್ ಜೊತೆಗೆ ಕಾರ್ಬನ್ ಅಂಶ ಜಾಸ್ತಿ ಇರುತ್ತೆ. ಅದು ನಾವು ಕಡಿಮೆ ಮಾಡಬೇಕು. ಕಾರ್ಬನ್ ಅಂಶನ ಕಡಿಮೆ ಮಾಡಿದಾಗ ನ್ಯೂಟ್ರಿಯೆಂಟ್ಸ್ ಬೇಗ ರಿಲೀಸ್ ಆಗೋದಕ್ಕೆ ಸಹಾಯ. PN ರೇಷಿಯೋ ಅಂತ ಹೇಳ್ತೀವಿ. ಕಾರ್ಬನ್ ಇಂಗಾಲ ಮತ್ತು ಅದನ್ನು ಕಡಿಮೆ ಮಾಡಬೇಕು. ಕಳೆ ಅಂದ್ರೆ ಏನು ಹೇಳಿ, ನೀವು ಹಾಕಿರ್ತೀರಲ್ಲ ಪೋಷಕಾಂಶಗಳು, ಅದನ್ನೆಲ್ಲ ತಗೊಂಡು ಬೆಳೆದಿರುತ್ತೆ. ಅದರಲ್ಲೇ ಇರುತ್ತೆ ಅರ್ಧ. ಬೆಳೆ ತಗೊಳ್ಳೋದಕ್ಕಿಂತ ಅದೇ ಜಾಸ್ತಿ ತಗೊಂಡಿರುತ್ತೆ. ಅದೇ ಮತ್ತೆ ನೀವು ಈ ಥರ ಗುಂಡಿಗೆ ಹಾಕ್ಬಿಟ್ಟು ಕಾಂಪೋಸ್ಟ್ ಮಾಡ್ಕೊಂಡ್ರೆ ಮತ್ತೆ ರೀಸೈಕಲ್ ಆಗ್ತಾ ಹೋಗುತ್ತೆ.